ಮಕ್ಕಳೇ? ನೋಡ್ರಿ, ನೀವು ದಿನನಿತ್ಯದಲ್ಲಿ ನಮ್ಮ ಶಾಲೆಗೆ ಬಂದ ತಕ್ಷಣ ಹಲವಾರು ಸ್ತೋತ್ರಗಳನ್ನು ಪಠನೆ ಮಾಡ್ತೀರಲ್ವಾ? ಪಠನೆ ಮಾಡ್ತಿರಲ್ಲ. ಆದರೆ ಅವನು ಯಾಕೆ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಿಲ್ಲ. ಆ ಸ್ತೋತ್ರಗಳನ್ನು ಯಾಕೆ ಪಠನೆ ಮಾಡಬೇಕು, ಅವುಗಳನ್ನು ಮಾಡೋದ್ರಿಂದ ನಮಗೇನು ಪ್ರಯೋಜನ, ಅದೇನು ಗೊತ್ತಿಲ್ಲಲ್ಲ ನಿಮಗೆ. ಇವತ್ತು ನಾನು ಹೇಳ್ತಾ ಹೋಗ್ತೀನಿ, ನೀವು ಪಠನೆ ಮಾಡಿರಿ. ಓಕೆನಾ? ಸರಿ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ ನೀವು? ಹಾಂ, ಬೆಳಗ್ಗೆ ಎದ್ದ ತಕ್ಷಣ ಕೈಯನ್ನು ನೋಡಿಕೊಂಡು ಯಾವ ಸ್ತೋತ್ರವನ್ನು ಹೇಳ್ತೀರಿ? ಅಂದರೆ ನಮ್ಮ ಕೈಯಲ್ಲಿನೇ ಲಕ್ಷ್ಮಿ, ಸರಸ್ವತಿ, ಸೀತಾಮಾತೆ ಎಲ್ಲರೂ ಇರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಕೈ ನೋಡಿ ನಾವು ಸ್ತೋತ್ರವನ್ನು ಹೇಳೋದ್ರಿಂದ ಎಲ್ಲ ದೇವರನ್ನು ಸ್ಮರಿಸಿದಂಗೆ ಅಂತ ಅಂದ್ಕೊಂಡು ಸ್ತೋತ್ರ ಹೇಳ್ತಾರೆ. ಹೌದಿಲ್ಲ? ಸ್ಟಾರ್ಟ್. ವೆರಿ ಗುಡ್. ಇದಾದ ನಂತರ ನಿಮಗೆ ವಿದ್ಯೆ ಕಲಿಸುವಂಥವಳು, ನಿಮಗೆ ವಿದ್ಯೆ ಬುದ್ಧಿಯನ್ನು ಕೊಡುವಂಥವಳು ಸರಸ್ವತಿ ಅಲ್ವಾ? ಅವಳಿಗೆ ನಾವು ಕೃತಜ್ಞತರಾಗಿರ್ಬೇಕಲ್ವಾ? ಅದಕ್ಕೋಸ್ಕರ ಒಂದು ಸ್ತೋತ್ರವನ್ನು ಹೇಳ್ತೀರಿ. ಯಾವ ಸ್ತೋತ್ರವನ್ನು ಹೇಳ್ತೀರಿ? ವೆರಿ ಗುಡ್. ನಮಗೆ ಇರಲು ಮನೆಯನ್ನು ಕಟ್ಕೊಳ್ಳಕ್ಕೆ ಜಾಗ ಕೊಟ್ಟವ್ರು ಯಾರು? ಭೂಮಿ ತಾಯಿ. ಬೆಳೆ ಬೆಳಿಲಿಕ್ಕೆ ಅನುಕೂಲ ಮಾಡಿ ಕೊಟ್ಟವ್ರು ಯಾರು? ಹೌದಲ್ವಾ? ನಾವೇನೇ ಮಾಡಿದ್ರು ಸಹಿಸ್ತಾಳೆ. ನಾವು ಚಿರುಣಿ ಆಗಿರ್ಬೇಕಲ್ಲ. ಭೂಮಿ ತಾಯಿಗೆ ಯಾವ ಸ್ತೋತ್ರ ಹೇಳ್ತಿರಪ್ಪ? ವಿಷ್ಣು ವೆರಿ ಗುಡ್. ಪ್ರಥಮ ಪೂಜಿತ ಯಾರು? ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಸಮಾರಂಭ ಇರಲಿ, ನಮ್ಮ ಮನೆಯಲ್ಲಿ ಯಾವುದೇ ಪೂಜೆ ಇರಲಿ, ಮೊದಲಿಗೆ ಪೂಜೆಯನ್ನು ಯಾರು ಮಾಡ್ತಾರೆ? ಗಣಪತಿದು ಮಾಡ್ತಾರೆ. ಅವನು ಗಣಗಳಿಗೆ ಒಡೆಯ. ಅವನನ್ನು ನೆನೆಸೋಕ್ಕೋಸ್ಕರ ಯಾವ ಸ್ತೋತ್ರವನ್ನು ಹೇಳ್ತೀರಿ ಮಕ್ಕಳೇ ನೀವು? ನಿಮ್ಮ ತಂದೆ ತಾಯಿ ನಿಮಗೆ ಸಂಸ್ಕಾರವನ್ನು ಮತ್ತು ನಿಮಗೆ ಪ್ರತಿಯೊಂದನ್ನು ನೋಡಿಕೊಂಡು ನಿಮ್ಮನ್ನು ಜೋಪಾನವಾಗಿ ಕಾಪಾಡ್ತಾರೆ. ನಂತರ ನೀವೇನು ಮಾಡ್ತೀರಿ? 6 ವರ್ಷ ತುಂಬಿದ ತಕ್ಷಣ ಸ್ಕೂಲಿಗೆ ಬರ್ತೀರಿ. ಶಾಲೆಯಲ್ಲಿ ಗುರುಗಳು ನಿಮಗೆ ಏನು ಮಾಡ್ತಾರೆ? ಸಂಸ್ಕಾರದ ಜೊತೆಗೆ ನಿಮಗೆ ಸುಜ್ಞಾನವನ್ನು ಕಲಿಸ್ತಾರೆ, ಒಳ್ಳೆಯ ನಾಗರಿಕರನ್ನಾಗಿ ಮಾಡ್ತಾರೆ. ನೀವು ನಾಳೆ ಒಂದು ಉನ್ನತ ಹುದ್ದೆಯಲ್ಲಿ ಅಲಂಕಾರಗೊಳ್ಳಲು ಕಾರಣೀಭೂತರು ಯಾರಾಗ್ತಾರೆ? ಶಿಕ್ಷಕರಾಗ್ತಾರೆ. ಯಾಕಂದ್ರೆ ಶಿಕ್ಷಕರು ತಮ್ಮ ಕೈಯಲ್ಲಿ ಕಲಿತಿರುವಂಥ ಎಲ್ಲ ಮಕ್ಕಳು ಉನ್ನತ ಹುದ್ದೆಯನ್ನು ಅಲಂಕರಿಸಲಿ ಅಂತ ಬಯಸೋರು ಯಾರಾದರೂ ಇದ್ರೆ ಅವ್ರು ಶಿಕ್ಷಕರು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ನಮ್ಮ ಜೀವನದಲ್ಲಿ ಅವ್ರನ್ನ ಯಾವತ್ತೂ ಮರಿಬಾರ್ದು. ಅವ್ರಿಗೋಸ್ಕರ ನಾವು ಏನಾದರೂ ಹೇಳಬೇಕಲ್ಲ. ಅದಕ್ಕೋಸ್ಕರ ಅವ್ರಿಗೆ ಯಾವ ಸ್ತೋತ್ರವನ್ನು ಹೇಳ್ತೀರಿ ನೀವು? ವೆರಿ ಗುಡ್ ಮಕ್ಕಳೇ. ಇದನ್ನು ಒಂದು ದಿವಸ ಹೇಳಿದಂಗಲ್ಲ, ಪ್ರತಿದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ಹೇಳಬೇಕು. ಶಾಲೆಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡುವಾಗ ಹೇಳಬೇಕು. ಹೇಳೋದ್ರಿಂದ ನಾವು ನಮಗೆ ಒಳ್ಳೆಯದನ್ನು ಮಾಡಿದಂಥ ಗುರುಗಳಿಗೆ, ದೇವರಿಗೆ, ಪ್ರತಿಯೊಬ್ಬರಿಗೂ ನಾವು ಏನು ಮಾಡಿದಂಗೆ ಪ್ರಾರ್ಥನೆ ಸಲ್ಲಿಸಿದಂಗೆ ಆಗ್ತದೆ. ಅವರ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ. ಗೊತ್ತಾಯ್ತಾ? ಒಳ್ಳೆಯದಾಗಲಿ ನಿಮ್ಗೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ.
ಥ್ಯಾಂಕ್ ಯು.